ಹಲೋ ಆತ್ಮೀಯ ಕೇಳುಗರೆ, ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನೆಲ್ ಕಾದಂಬರಿ ವಿತ್ ಕಾಫಿ ಅಟ್ ವೇದಾಕ್ಷಿ-96ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ನೀವೇನಾದರೂ ಈ ಚಾನೆಲ್ನ ಮೊದಲ ಬಾರಿಗೆ ನೋಡ್ತಾ ಇದ್ದೀರಾ ಅಂದರೆ ಒಳ್ಳೆ ಎಂಟರ್ಟೈನಿಂಗ್ ಫ್ಯಾಂಟಸಿ ಮತ್ತು ಫಿಕ್ಷನ್ ಕಂಟೆಂಟ್ಗೆ ಮಿಸ್ ಮಾಡದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂಬರುವ ಎಪಿಸೋಡ್ಗಳನ್ನ ಮಿಸ್ ಮಾಡ್ಕೊಳ್ಳದೆ ನೋಟಿಫಿಕೇಷನ್ ಪಡ್ಕೊಳ್ಳೋದಕ್ಕೆ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನೀವು ಈ ಫಿಕ್ಷನ್ನ ಎಂಜಾಯ್ ಮಾಡ್ತಿದ್ದೀರಾ ಅಂತ ಭಾವಿಸಿ ಈ ಎಪಿಸೋಡ್ನ ಶುರು ಮಾಡ್ತಿದ್ದೀನಿ. ಈ ವಿಡಿಯೋ ಅನಿರೀಕ್ಷಿತ ಅತಿಥಿ ಎಪಿಸೋಡ್ 14. ಮದುವೆ ವಿಷಯದ ಕಾರಣ ಅಪ್ಪನ ಜೊತೆ ಕೋಪ ಮಾಡ್ಕೊಂಡಿದ್ದಂಥ ಓಂಕಾರನ ಆದಿ ಸಮಾಧಾನ ಮಾಡ್ತಾನೆ. ನಂತರ ಅವನ ಮೂಡ್ ಚೇಂಜ್ ಮಾಡೋ ಸಲುವಾಗಿ, ಮಗ ಈಗ ಮೂವಿ ನೋಡೋಣವಾ ಅಥವಾ ಹೊರಗಡೆ ಸುತ್ತಾಡೋಕೆ ಹೋಗೋಣವಾ ಅಂತ ಕೇಳ್ತಾನೆ. ಅದಕ್ಕೆ ಓಂಕಾರ, ಮಗ ಎಲ್ಲಿಗಾದರೂ ಹೊರ್ಗಡೆ ಹೋಗೋಣ ನಡಿ ಅಂತ ಹೇಳ್ತಾನೆ. ಎಲ್ಲಿಗೆ ಹೋಗೋಣ ಓಂ ಅಂದಂಥ ಆದಿಗೆ, ಒಂದು ಕೆಲಸ ಮಾಡೋಣ, ಹೇಗಿದ್ದರೂ ಇಶಾನಿಗೆ ಒಬ್ಬರೇ ಇರ್ತಾರೆ, ನೀನು ಲ್ಯಾಪ್ಟಾಪ್ ಮತ್ತು ಸ್ನ್ಯಾಕ್ಸ್ ತಗೋಬಾ, ನಾವು ಅಲ್ಲಿಗೆ ಹೋಗೋಣ ಅಂತ ಓಂಕಾರ ಎಕ್ಸೈಟಾಗಿ ಹೇಳ್ತಾನೆ. ಅದಕ್ಕೆ ಆದಿ, ಸರಿ ಮಗ, ನೀನು ಅವ್ರಿಗೆ ಕಾಲ್ ಮಾಡಿ ಇನ್ಫಾರ್ಮ್ ಮಾಡು ನಾವು ಬರ್ತಿದ್ದೀವಿ ಅಂತ ಹೇಳ್ದ ಆದಿಗೆ, ಅಯ್ಯೋ ಇನ್ಫಾರ್ಮ್ ಎಲ್ಲ ಏನೂ ಬೇಡ, ಹಾಗೆ ಡೈರೆಕ್ಟಾಗಿ ಹೋಗೋಣ, ಸರ್ಪ್ರೈಸ್ ಆಗಿರುತ್ತೆ. ಓಂಕಾರ ತುಂಬ ಎಕ್ಸೈಟಾಗಿ ಹೇಳ್ತಾನೆ. ಸರಿ ಇರು, ನಾನು ಸ್ನ್ಯಾಕ್ಸ್ ತೊಗೊಳ್ತೀನಿ, ನೀನು ಹೋಗಿ ಲ್ಯಾಪ್ಟಾಪ್ ತೊಗೊಂಡು ಬಾ ಅಂಥೇಳಿ ಆದಿ ಕಬರ್ಡ್ನಲ್ಲಿದ್ದಂಥ ಸ್ನ್ಯಾಕ್ಸ್ ತೊಗೊಳ್ಳುವಾಗ ಓಂಕಾರ ಲ್ಯಾಪ್ಟಾಪ್ ತೊಗೊಂಡು ಹಾಲಿಗೆ ಬರ್ತಾನೆ. ಆಫೀಸಿಂದ ಟಯರ್ಡಾಗಿ ಬಂದು ಸೋಫಾ ಮೇಲೆ ಕೂತಿದ್ದ ಇಶಾನಿಗೆ ಡೋರ್ ಬೆಲ್ ಆಗಿದ್ದನ್ನು ಕೇಳಿಸ್ಕೊಂಡು, ಬಹುಶಃ ಓಂಕಾರ ಬಂದಿರ್ಬೋದು ಅಂತ ಡೋರ್ ಓಪನ್ ಮಾಡ್ತಾಳೆ. ಆದಿ ಮತ್ತು ಓಂಕಾರ ಇಬ್ಬರು ಒಟ್ಟಿಗೆ ಬ್ಯಾಗು, ಲ್ಯಾಪ್ಟಾಪು, ಒಂದು ಪ್ರೊಜೆಕ್ಟರ್ ಎಲ್ಲ ತೊಗೊಂಡು ಬಂದಿರೋದನ್ನು ನೋಡಿ, ಏನಿದು ನೀವು ಕಾಲ್ ಮಾಡಲೇ ಇಲ್ಲ, ಹಾಗೇ ಬಂದಿದ್ದೀರಾ ಅಂತ ಕೇಳ್ತಾಳೆ. ಅದು ನಿಮಗಿಲ್ಲಿ ಯಾರೂ ಫ್ರೆಂಡ್ಸ್ ಇಲ್ಲ ಅಲ್ವಾ, ಸೊ ನಿಮಗೆ ಬೋರ್ ಆಗ್ತಿರುತ್ತೆ ಅಂತ ಅಂದ್ಕೊಂಡು ನಾವೇ ಬಂದುಬಿಟ್ವಿ. ಆದಿ ಸ್ಮೈಲ್ ಮಾಡ್ತಾ ಹೇಳ್ತಾನೆ. ಹೌದು, ಬೋರ್ ಆಗ್ತಿತ್ತು, ಆದರೆ ನನಗೆ ಆಫೀಸಲ್ಲಿ ಹೆವಿ ಕೆಲಸ ಇದ್ದಿದ್ದರಿಂದ ತುಂಬ ಟಯರ್ಡ್ ಕೂಡ ಆಗಿದೆ, ಸೊ ನಾನಿವತ್ತು ನಿಮಗೇನು ಕುಕ್ ಮಾಡಲ್ಲ, ಇಶಾನಿ ಲೇಸಿಯಾಗಿ ಹೇಳ್ತಾಳೆ. ಅಯ್ಯೋ ನೀವೇನೂ ಕುಕ್ ಮಾಡೋದು ಬೇಡ, ನಾವು ಆಲ್ರೆಡಿ ಸ್ನ್ಯಾಕ್ಸ್ ತಂದಿದ್ದೀವಿ, ಬ್ಯಾಗ್ ಒಳಗೆ ತಂದಿದ್ದಂಥ ಸ್ನ್ಯಾಕ್ಸ್ ಎಲ್ಲ ತೆಗೆದು ಅಲ್ಲೇ ಇದ್ದ ಟೀಪಾಯಿ ಮೇಲೆ ಹಾಕ್ತಾರೆ. ಅಶ್ವಾದರೆ ಲೇಟಾಗಿ ಫುಡ್ ಕೂಡ ಆರ್ಡರ್ ಮಾಡಿದರೆ ಆಗುತ್ತೆ, ನೀವು ಕೂತ್ಕೊಳ್ಳಿ, ನಾವೇ ಎಲ್ಲದನ್ನು ಸೆಟ್ ಮಾಡ್ತೀವಿ ಅಂತ ಆದಿ ಮತ್ತು ಓಂಕಾರನೇ ಎಲ್ಲ ಅರೇಂಜ್ಮೆಂಟ್ಸು ಮಾಡ್ತಿರ್ತಾರೆ. ಹೀಗೆ ಅರೇಂಜ್ಮೆಂಟ್ಸ್ ಮಾಡುವಾಗ ಆದಿ ಇದ್ದವನು, ಇಶಾನಿ ನಿಮ್ದು ಯಾವ ಊರು ಅಂತ ಕೇಳ್ತಾನೆ. ಅದಕ್ಕೆ ಇಶಾನಿ, ನಮ್ಮದಾ ಹಾಸನ್, ಕರ್ನಾಟಕದಲ್ಲಿ ಅಂತ ರಿಪ್ಲೈ ಮಾಡ್ತಾಳೆ. ಓ ಹೌದಾ, ಅಪ್ಪ ಅಮ್ಮ ಏನು ಮಾಡ್ಕೊಂಡಿದ್ದಾರೆ ಅಂತ ಕೇಳಿದ ಆದಿಗೆ, ಅಪ್ಪ ರೈತ, ಅಮ್ಮ ನನ್ನ ಫ್ಯಾಮಿಲಿಯ ಬ್ಯಾಕ್ ಬೋನ್ ಅಂತ ಇಶಾನಿ ಉತ್ತರಿಸ್ತಾಳೆ. ಓ ಸೂಪರು, ನಾವೆಲ್ಲ ಕೃಷಿ ಮಾಡೋದನ್ನ ಬರೀ ಟಿ ವಿಲಿ ಅಷ್ಟೇ ನೋಡಿದ್ದೀವಿ, ನೀವು ಫ್ರೆಶ್ ಆರ್ಗ್ಯಾನಿಕ್ ಫುಡ್ ಎಲ್ಲ ತಿಂತೀರಾ ಅನಿಸುತ್ತೆ ಓಂಕಾರ ಎಕ್ಸೈಟಾಗಿ ಕೇಳ್ತಾನೆ. ಅದಕ್ಕೆ ಇಶಾನಿ, ಒಂದು ಮಟ್ಟಿಗೆ ಹೌದು, ಆದರೆ ನಾವು ಕೂಡ ಕೆಲವೊಂದನ್ನು ಅಂಗಡಿಯಿಂದನೇ ತರ್ತೀವಿ ಅಂತ ಹೇಳ್ತಾಳೆ. ನಂತರ ಆದಿ, ನಿಮ್ಗೆ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ವರ್ಕಲ್ಲಿ ಅಂತ ಕೇಳಿದಾಗ, ನನಗಿವಾಗ 2.5 ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಅಂತ ರಿಪ್ಲೈ ಮಾಡ್ತಾಳೆ. ನಿಮಗೆ ವರ್ಕ್ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಇದೆ ಅನಿಸುತ್ತೆ ಅಂತ ಕೇಳಿದ ಆದಿಗೆ, ಅದು ಅವರವ್ರ ಕೆಪಬಿಲಿಟಿಗೆ ತಕ್ಕಂಗೆ ಜಾಬ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ ಅಲ್ವಾ ಅಂತ ಹೇಳಿ ಸ್ಮೈಲ್ ಮಾಡ್ತಾಳೆ. ನಂತರ ಅದು ಸರಿ, ನೀವೇನು ಮಾಡ್ಕೊಂಡಿದ್ದೀರಾ ಇಶಾನಿ ತನ್ನ ಕುತೂಹಲವನ್ನು ಹೊರಗಾಕ್ತಾಳೆ. ಅದಕ್ಕೆ ಆದಿ, ನಾನು ಒಂದು ಚಿಕ್ಕ ಕಂಪನಿ ಇಟ್ಕೊಂಡಿದ್ದೀನಿ ಅಂತ ಹೇಳಿದಾಗ ಇಶಾನಿ, ಓ ದಟ್ಸ್ ಗ್ರೇಟ್, ಮತ್ತು ಎಷ್ಟು ಜನ ಕೆಲಸ ಮಾಡ್ತಾರೆ ನಿಮ್ಮ ಕಂಪ್ನಿಯಲ್ಲಿ ಅಂತ ಕೇಳ್ತಾಳೆ. ಅದಕ್ಕೆ ಆದಿ, ಮೇ ಬಿ ಅರೌಂಡ್ 500 to 700 ಮೆಂಬರ್ಸ್, ಅಂದರೆ 3 ಸಿಟಿಗಳಲ್ಲಿ ಈಗಾಗಲೇ ನಮ್ಮ ಕಂಪ್ನಿ ಬ್ರಾಂಚಸ್ ಇದೆ ಅಂತ ಆದಿ ಹೇಳುವಾಗ ಇಶಾನಿ ಹೌದಾ ಅನ್ನೋ ಥರ ಆಶ್ಚರ್ಯದಿಂದ ಆದಿನೇ ನೋಡ್ತಾ ಇರ್ತಾಳೆ. ಆ್ಯಕ್ಚುಲಿ ಒಂದು ಕಂಪ್ನಿ ಶುರು ಮಾಡಿದ ಹೊಸದ್ರಲ್ಲಿ ತುಂಬಾ ಕಷ್ಟಪಟ್ಟಿದ್ದಾನೆ, ಈಗ ಎಲ್ಲ ಚೆನ್ನಾಗಿ ಹೋಗ್ತಾ ಇದೆ ಅಂತ ಓಂಕಾರ ಖುಷಿಯಿಂದ ಹೇಳ್ತಾನೆ.
ನಂತರ ಇಶಾನಿ, ಮತ್ತೆ ಓಂಕಾರ್ ನೀವೇನು ಮಾಡ್ಕೊಂಡಿದ್ದೀರಾ ಅಂತ ಓಂಕಾರ್ ಕಡೆಗೆ ತಿರುಗಿ ಕೇಳ್ತಾಳೆ. ಅದಕ್ಕೆ ಓಂಕಾರ್, ನಾನು ಹೀಗೆ ನಿಮ್ಮ ಜೊತೆ ಮಾತಾಡ್ತೀನಿ, ಆದಿ ಜೊತೆ ಮಾತಾಡ್ತೀನಿ, ಅಲ್ಲಿ ಇಲ್ಲಿ ಓಡಾಡ್ತೀನಿ, ಊಟ ಮಾಡ್ತೀನಿ, ಆಮೇಲೆ ನಿದ್ದೆ ಮಾಡ್ತೀನಿ ಅಂತ ಸ್ನ್ಯಾಕ್ಸ್ ಜೋಡಿಸ್ತಿದ್ದಂಥ ಓಂಕಾರ್ ತಮಾಷೆಯಾಗಿ ಉತ್ತರ ಕೊಡ್ತಾನೆ. ವೆರಿ ಬ್ಯಾಡ್ ಜೋಕ್. ಇಶಾನಿ ವ್ಯಂಗ್ಯವಾಗಿ ಹೇಳ್ತಾಳೆ. ಹೌದು ರೀ ಅಂತ ಓಂಕಾರ್ ನಗ್ತಾನೆ. ಇಲ್ಲ ಇಶಾನಿ, ಅವನು ಟ್ರೆಂಡಿಂಗ್ ಆ್ಯಕ್ಟರ್ ಇವಾಗ. ಸೀರಿಯಲ್ಸು, ಮ್ಯೂಸಿಕ್ ಆಲ್ಬಮ್ಸು, ಟಿ ವಿ ಶೋಸ್ಗಳಲ್ಲೆಲ್ಲ ವರ್ಕ್ ಮಾಡ್ತಾನೆ. ಈಗ ಒಂದು ಮೂವಿ ಶೂಟಿಂಗ್ ಕೂಡ ನಡೀತಿದೆ. ಆದಿ ತನ್ನ ಗೆಳೆಯನ ಬಗ್ಗೆ ಪ್ರೌಡಾಗಿ ಹೇಳ್ತಾನೆ. ಓ ಹೌದಲ್ವಾ, ನಂಗೆ ಮರ್ತೋಗಿತ್ತು, ಸಾರಿ ಓಂಕಾರ್ ತಮಾಷೆಯಾಗಿ ಹೇಳ್ತಾನೆ. ಇಶಾನಿ ಬೀನ್ ಬ್ಯಾಗ್ ಮೇಲೇ ಕೂತ್ಕೊಂಡು ಹೀಗೆ ಅದು ಇದು ಮಾತಾಡಿಕೊಂಡು ಯಾವ್ಯಾವ ವಸ್ತು ಎಲ್ಲೆಲ್ಲಿದೆ ಅಂತ ಹೇಳ್ತಿರ್ತಾಳೆ. ಆದಿ ಮತ್ತು ಓಂಕಾರ್ ಇಬ್ಬರೂ ಬಾಲ್ಕನಿಯಲ್ಲಿ ಪ್ರೊಜೆಕ್ಟರ್ ಸೆಟ್ ಮಾಡಿ, ಸೋಫಾ ಜೋಡಿಸಿ, ಸ್ನ್ಯಾಕ್ಸು, ಕಾಫಿ, ಜ್ಯೂಸು ಎಲ್ಲದನ್ನು ಸ್ಟಾಕ್ ಮಾಡಿ ಇಶಾನಿಯನ್ನು ಕರೀತಾರೆ. ಒಂದು ನಿಮಿಷ ಮನೆಯವ್ರ ಜೊತೆ ಮಾತಾಡಿ ಬಂದುಬಿಡ್ತೀನಿ, ಅವರು ಬೇಗ ಮಲ್ಕೊಬಿಡ್ತಾರೆ ಅಂತ ಇಶಾನಿ ಫೋನ್ ಮಾಡ್ತಾಳೆ. ಓಂಕಾರ್ ಸೋಫಾ ಮೇಲೆ ಕೂತ್ಕೊಳ್ತಾನೆ ಮತ್ತು ಆದಿ ಯಾವ ಮೂವಿ ನೋಡೋದು ಅಂತ ಹುಡುಕ್ತಾ ಇರ್ತಾನೆ. ಇಶಾನಿ ಫೋನ್ನಲ್ಲಿ ಮಾತಾಡ್ಕೊಂಡು ಬಂದಮೇಲೆ, ಇಶಾನಿ ನೀವು ಯಾವ ಲ್ಯಾಂಗ್ವೇಜ್ ಮೂವಿ ನೋಡೋಕ್ಕೆ ಇಷ್ಟಪಡ್ತೀರಾ ಆದಿ ಕೇಳ್ತಾನೆ. ಎನಿಥಿಂಗ್ ಎಕ್ಸೆಪ್ಟ್ ಇಂಗ್ಲೀಷ್ ಆ್ಯಂಡ್ ಆ್ಯಕ್ಷನ್ ಮೂವೀಸ್ ಇಶಾನಿ ಉತ್ತರಿಸ್ತಾಳೆ. ಓ ಹಂಗಾದರೆ ಕನ್ನಡ ಮೂವಿನೇ ನೋಡೋಣ ಅಂತ ಒಂದು ಕನ್ನಡ ಮೂವಿ ಹಾಕ್ತಾನೆ. ಓಂಕಾರ್ ಸೋಫಾದ ಒಂದು ಸೈಡಲ್ಲಿ ಕುಳಿತಿದ್ರೆ ಆದಿ ಅವನ ಪಕ್ಕದಲ್ಲೇ ನೆಲದ ಮೇಲೆ ಕೂತ್ಕೋತಾನೆ. ಮತ್ತು ಇಶಾನಿ ಸೋಫಾದ ಇನ್ನೊಂದು ಸೈಡಲ್ಲಿ ಕೂತ್ಕೋತಾಳೆ. ಆದಿ ಸ್ನ್ಯಾಕ್ಸ್ ಪ್ಯಾಕ್ ಓಪನ್ ಮಾಡಿ ಇಬ್ಬರಿಗೂ ಶೇರ್ ಮಾಡ್ತಾ ಮೂವಿ ಸ್ಟಾರ್ಟ್ ಮಾಡ್ತಾರೆ. ಮೂವಿ ಏನೋ ಇಂಟ್ರೆಸ್ಟಿಂಗಾಗಿ ಹೋಗ್ತಾ ಇರುತ್ತೆ. ಆದರೆ ತಕ್ಷಣ ಮಾಯಾವಿ ಕನಸೆ ಅಲೆದಾಡಿ ಸೋತೆನು, ಒಮ್ಮೆ ನಿಂತು ಮಾತನಾಡಿಸು, ಮಾಯಾವಿ ಕನಸೆ ನಿನಗಾಗಿ ಕಾದೆನು, ಪ್ರೀತಿಯಿಂದ ನನ್ನ ಪೀಡಿಸು. ಓಂಕಾರ್ ಫೋನ್ ರಿಂಗ್ ಆಗುತ್ತೆ. ಓಂಕಾರ್ ಏನೋ ಫೋನ್ ಮ್ಯೂಟ್ ಮಾಡ್ತಾನೆ. ಆಗ ಇಶಾನಿ, ಹರೇ ಮತ್ತೇನಿದು ಅಂತ ಕೇಳ್ತಾಳೆ. ಓಂ, ಮೊದಲು ಆ ರಿಂಗ್ ಟೋನ್ ಚೇಂಜ್ ಮಾಡು ಮಗ, ಕೇಳೋಕ್ಕಾಗ್ತಿಲ್ಲ ನನಗೆ, ಫುಲ್ ಇರಿಟೇಟಿಂಗ್ ಆಗಿದೆ. ಆದಿ ರೇಗಾಡ್ತಾನೆ. ಹ್ಞೂ ಸರಿ ಆಯಿತು, ಚೇಂಜ್ ಮಾಡ್ತೀನಿ ಬಿಡು, ಸಾಯ್ಬೇಡ. ಓಂಕಾರ್ ಆದಿನ ಸುಮ್ಮನೆ ಮಾಡ್ತಾನೆ. ಇಷ್ಟೊತ್ತಿನಲ್ಲಿ ಯಾರು ಕಾಲ್ ಮಾಡ್ತಿರೋದು ಆದಿ ಕೇಳ್ತಾನೆ. ನಮ್ಮ ಡೈರೆಕ್ಟ್ರು ಕಣೋ ಅಂತ ಹೇಳುವಾಗಲೇ ಮತ್ತೆ ಕಾಲ್ ಬರುತ್ತೆ. ಆದಿ ಮತ್ತು ಇಶಾನಿ ಇಬ್ಬರೂ ಓಂಕಾರ್ನ ಗುರಾಯಿಸ್ತಾರೆ. ಓಕೆ ಸಾರಿ, ನಾನೇ ಹೋಗ್ತೀನಿ, ಆದರೆ ನಾನು ವಾಪಸ್ ಬರೋವರೆಗೂ ನೀವು ಮೂವಿ ಕಂಟಿನ್ಯೂ ಮಾಡೋ ಆಗಿಲ್ಲ, ಪ್ರಾಮಿಸ್ ಅಂತ ಕೇಳ್ತಾನೆ. ಸರಿ ಮಾಡಲ್ಲ ಅಂತ ಆದಿ ಹೇಳ್ತಾನೆ. ಪ್ರಾಮಿಸ್ ಮಾಡು ಅಂತ ಓಂಕಾರ್ ಚೈಲ್ಡಿಶಾಗಿ ಕೇಳಿದಾಗ, ಅಪ್ಪ ತಂದೆ, ಸರಿ ಆಯಿತು ಹೋಗು, ಪ್ಲೇ ಮಾಡಲ್ಲ. ಆದಿ ಕೋಪ ಮಾಡ್ಕೊಳ್ತಾನೆ. ಸರಿ ಬೇಗ ಬರ್ತೀನಿ, 5 ನಿಮಿಷ ಅಂತ ಫೋನ್ ತಗೊಂಡು ಹಾಲಿಗೆ ಹೋಗ್ತಾನೆ. ಹಲೋ ಹೇಳಿ ಸರ್. ಓಂಕಾರ್ ಅವರೇ, ಸಾರಿ ನಿಮಗೆ ಡಿಸ್ಟರ್ಬ್ ಮಾಡಿದೆ ಅನಿಸುತ್ತೆ, ಆದರೆ ಸ್ವಲ್ಪ ಇಂಪಾರ್ಟೆಂಟ್ ವಿಷಯ ಇತ್ತು, ಅದಕ್ಕೋಸ್ಕರ ಕಾಲ್ ಮಾಡಿದೆ ಅಂತ ಅವರು ಡೈರೆಕ್ಟ್ರು ಹೇಳ್ತಾರೆ. ಪರವಾಗಿಲ್ಲ ಹೇಳಿ ಸರ್, ಏನು ವಿಷಯ ಅಂತ ಓಂಕಾರ್ ಕೇಳ್ತಾನೆ. ಅದು ನನಗೊಂದು ಕತೆ ಸಿಕ್ಕಿದೆ, ಅದಕ್ಕೆ ನಿಮ್ಮನ್ನೇ ಹೀರೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಅದಕ್ಕೆ ನಾಳೆ ಶೂಟಿಂಗ್ ಆದಮೇಲೆ ಇದ್ರ ಬಗ್ಗೆ ಮಾತಾಡೋದಿದೆ, ಸ್ವಲ್ಪ ಟೈಮ್ ಬಿಡುವು ಮಾಡ್ಕೋತೀರಾ ಅಂತ ಕೇಳ್ತಾರೆ. ಅದಕ್ಕೆ ಓಂಕಾರ್, ಹೌದಾ ಸರಿ ಸರ್ ಆಯಿತು, ನಾಳೆ ಮಾತಾಡೋಣ ಬಿಡಿ ಅಂತ ಹೇಳ್ತಾನೆ. ಓಕೆ ಓಂಕಾರ್, ನಾಳೆ ಸಿಗೋಣ ಬಾಯ್ ಅಂತ ಹೇಳಿ ಆ ಡೈರೆಕ್ಟ್ರು ಕಾಲ್ ಡಿಸ್ಕನೆಕ್ಟ್ ಮಾಡ್ತಾರೆ. ಫೋನಲ್ಲಿ ಮಾತಾಡ್ಕೊಂಡು ವಾಪಸ್ ಬಂದಂಥ ಓಂಕಾರ್ಗೆ, ಏನಂತೆ ನಿಮ್ಮ ಡೈರೆಕ್ಟ್ರದು ಅಂತ ಆದಿ ಮೂವಿ ಮಧ್ಯೆ ಡಿಸ್ಟರ್ಬ್ ಮಾಡಿದ್ದಕ್ಕೆ ಕೋಪದಿಂದ ಕೇಳ್ತಾನೆ. ಅದಕ್ಕೆ ಓಂಕಾರ್, ಯಾವುದೋ ಕತೆ ಸಿಕ್ಕಿದೆಯಂತೆ, ಅದಕ್ಕೆ ಅದ್ರ ಬಗ್ಗೆ ಮಾತಾಡಬೇಕು, ನಾಳೆ ಸ್ವಲ್ಪ ಟೈಮ್ ಫ್ರೀ ಮಾಡ್ಕೊಳ್ತೀರಾ ಅಂತ ಕೇಳೋಕೆ ಮಾಡಿದರು ಅಂತ ಹೇಳ್ತಾನೆ. ಆಗ ಆದಿ, ಓ ಹೌದಾ ಸೂಪರ್, ಮತ್ತೆ ನಿಮ್ಮ ಡೈರೆಕ್ಟ್ರು ತುಂಬ ಒಳ್ಳೆಯವರು ಮಗ ಅಂತ ಹೇಳ್ತಾನೆ.
ಕೆಲವು ನಿಮಿಷಗಳ ಹಿಂದೆ ಅಷ್ಟೇ ಆ ಡೈರೆಕ್ಟ್ರ್ ಮೇಲೆ ಕೋಪ ಮಾಡ್ಕೊಂಡಿದ್ದ ಆದಿ ಓಂಕಾರ್ಗೆ ಒಂದು ಆಪರ್ಚುನಿಟಿ ಕೊಡೋಕ್ಕೆ ಅಂತ ಕಾಲ್ ಮಾಡಿದ್ದಾರೆ ಅಂತ ಗೊತ್ತಾದ ಮೇಲೆ ಆ ಡೈರೆಕ್ಟ್ರನ್ನ ಒಳ್ಳೆಯವರು ಅಂತಿರ್ತಾನೆ. ಸರಿ ಸರಿ ಮೂವಿ ಕಂಟಿನ್ಯೂ ಮಾಡೋಣ ಅಂತ ಇಶಾನಿ ಹೇಳ್ತಾಳೆ. ಸರಿ ಅಂತ ಮತ್ತೆ ಮೂವಿ ಮುಂದುವರಿಸ್ತಾರೆ. ಮೂವಿ ಮಧ್ಯದಲ್ಲಿ ಒಬ್ರಿಗೊಬ್ಬರು ರೇಗಿಸೋದು, ತರಲೆ ಮಾಡೋದು ಮಾಡಿಕೊಂಡು ಪಿಕ್ಚರ್ ಮುಗಿಯೋ ಅಷ್ಟೊತ್ತಿಗೆ ತಡರಾತ್ರಿ 11 ಗಂಟೆ ಆಗುತ್ತೆ. ಸರಿ ರೀ, ನಾವು ಹೊರಡ್ತೀವಿ ಅಂತ ಆದಿ ಹೇಳ್ತಾನೆ. ಓಕೆ, ಡ್ರೈವ್ ಸೇಫ್ಲಿ ಅಂತ ಹೇಳಿ ಡೋರ್ ಕ್ಲೋಸ್ ಮಾಡಿ ಮಲ್ಕೊಳ್ಳೋಕ್ಕೆ ಅಂತ ರೂಮಿಗೆ ಹೋಗ್ತಾಳೆ. ಇಶಾನಿ ತುಂಬಾ ಖುಷಿಯಾಗಿರ್ತಾಳೆ. ಆದಿ ಮತ್ತು ಓಂಕಾರ್ನ ಫ್ರೆಂಡ್ಶಿಪ್ ಮೂಲೆಯಲ್ಲಿ ಮುಚ್ಚಿಟ್ಟಿದ್ದ ಪುಸ್ತಕದಂತಿದ್ದ ಇಶಾನಿಗೆ ಬೋಲ್ಡ್ ಆಗಿರೋ ಥರ ಇನ್ಸ್ಪೈರ್ ಮಾಡುತ್ತೆ. ಇಶಾನಿ ಅವರುಗಳ ಜೊತೆ ಮುಕ್ತವಾಗಿ ಅವಳ ಭಾವನೆಗಳನ್ನು, ಅನಿಸಿಕೆಗಳನ್ನು ಹಂಚಿಕೊಳ್ತಾ ಇರ್ತಾಳೆ. ಇತ್ತ ಆದಿ ಮತ್ತು ಓಂಕಾರ್ ಮನೆಗೆ ತಲುಪುವ ಹೊತ್ತಿಗೆ 11:30 ಆಗೋಗಿರುತ್ತೆ. ಓಂಕಾರ್ ಅಪ್ಪ ಮಂಜುನಾಥ್ ಅವರು ಹಾಲ್ನಲ್ಲೇ ಕೂತ್ಕೊಂಡು ಇವರಿಗೆ ಅಂತಲೇ ಕಾಯ್ತಿರ್ತಾರೆ. ಒಳಗೆ ಬಂದ ಓಂಕಾರ್ ಮತ್ತು ಆದಿಗೆ ಎಲ್ಲರೋ ಹೋಗಿದ್ರಿ ಇಷ್ಟೊತ್ತು ಅಂತ ಸಿಟ್ಟಾಗಿ ಕೇಳ್ತಾರೆ. ಯಾರೋ ಫ್ರೆಂಡ್ನ ಮಾತಾಡಿಸ್ಕೊಂಬರೋಕೆ ಹೋಗಿದ್ವಿ ಆದಿ ಉತ್ತರಿಸ್ತಾನೆ. ಇಷ್ಟೊತ್ತನಲ್ಲ? ಮಂಜುನಾಥ್ ಅವರು ಸಿಟ್ಟಾಗಿಯೇ ಕೇಳ್ತಾರೆ. ಇಲ್ಲ, ನಾವು ಆವಾಗಲೇ ಹೋಗಿದ್ವಿ, ಅಲ್ಲಿ ಮಾತಾಡ್ಕೊಂಡು ಕೂತಿದ್ರಿಂದ ಹೊರಡೋದು ಲೇಟಾಯಿತು. ಆದಿ ಸ್ಮೈಲ್ ಮಾಡ್ತಾನೆ. ಹೌದಾ, ಅದ್ಯಾವ ಫ್ರೆಂಡ್ ಮೀಟ್ ಮಾಡೋಕ್ಕೆ ಹೋಗಿದ್ರಿ ಅಂತ ಮಂಜುನಾಥ್ ಅವರು ಮತ್ತೆ ಕೇಳಿದಾಗ, ಅವರು ನಿಮಗೆ ಗೊತ್ತಿಲ್ಲ ಬಿಡಿ, ನಮ್ಮ ಕ್ಲಾಸ್ಮೇಟ್ ಅಂತ ಓಂಕಾರ್ ಹುಸಿ ಕೋಪದಲ್ಲೇ ಉತ್ತರಿಸ್ತಾನೆ. ಸರಿ ಸರಿ ಹೋಗಿ ಮಲ್ಕೊಳ್ಳಿ, ಬೆಳಗ್ಗೆ ಎದ್ದೇಳಬೇಕು ಅಂತನೋ ಅಥವಾ ಮಲ್ಕೊಂಡೇ ಇರಬೇಕು ಅಂತ ಯೋಚನೆ ಮಾಡಿದ್ದೀರೋ ಅಂತ ಗದರಿಸ್ತಾರೆ. ಸರಿ ಓಂ, ನಾವು ಹೊರಡ್ತೀನಿ, ಬಾಯ್, ಗುಡ್ ನೈಟ್ ಅಂತ ಆದಿ ಹೇಳ್ತಾನೆ. ಇಷ್ಟೊತ್ತಿನಲ್ಲಿ ಏನೋ ಹೋಗ್ತೀಯಾ, ಇಲ್ಲೇ ಮಲ್ಕೋ ಹೋಗು ಅಂತ ಹೇಳಿ ಓಂಕಾರ್ ತಂದೆ ಅವರ ಕೊಠಡಿಗೆ ಹೋಗ್ತಾರೆ. ಆದಿ ಮತ್ತು ಓಂಕಾರ್ ಮತ್ತೆ ಒಬ್ರಿಗೊಬ್ಬರು ರೇಗಿಸ್ಕೊಂಡು ರೂಮಿಗೆ ಬಂದು ಮಲ್ಕೊಳ್ಳೋ ಹೊತ್ತಿಗೆ ರಾತ್ರಿ 12 ಗಂಟೆ ಆಗಿರುತ್ತೆ. ಮಾರನೇ ದಿನ ಆದಿಗೆ ಎಚ್ಚರ ಆಗುತ್ತೆ. ನಿದ್ದೆಗಣ್ಣಲ್ಲೇ ಟೈಮ್ ನೋಡ್ತಾನೆ, 7 ಗಂಟೆ ಆಗೋಗಿದೆ. ಎದ್ದು ಪಟಾಪಟ್ ಅಂತ ರೆಡಿಯಾಗಿ ಓಂಕಾರನ ಎದ್ದೇಳಿಸ್ತಾನೆ. ಮಗ, ಇವತ್ತಿನ ಎಕ್ಸಸೈಸು ವರ್ಕೌಟು ಎಲ್ಲ ಹೋಗೆ, ಟೈಮ್ ಆಗಿದೆ, ಬೇಗ ಎದ್ದು ರೆಡಿ ಆಗು ಅಂತ ಹೇಳಿದಂಥ ಆದಿಗೆ ಸರಿ ಅಂತ ಓಂಕಾರ್ ನಿದ್ದೆಲೇ ಉತ್ತರಿಸ್ತಾನೆ. ಮಗ ಎದ್ದೇಳೋ ತಡ ಆಗುತ್ತೆ. ಆದಿ ಮತ್ತೆ ಎದ್ದೇಳಿಸ್ತಾನೆ ಆ ಓಂಕಾರನ. ಆದಿ, ನೀನೆಲ್ಲೋ ಹಿಂದಿನ ಜನ್ಮದಲ್ಲಿ ತಿಗಣೆ ಆಗಿದ್ದೆ ಅನಿಸುತ್ತೆ, ನಿದ್ದೆ ಮಾಡೋಕ್ಕೆ ಬಿಡೋದಿಲ್ಲ, ಕಾಟ ಕೊಡ್ತೀಯಾ ಅಂತ ಗೊಣಗ್ತಾನೆ. ಓಂಕಾರ್ ನಿದ್ದೆಗಣ್ಣಲ್ಲೇ ಬಾತ್ರೂಮಿಗೆ ಹೋಗ್ತಾನೆ. ಎಷ್ಟೊತ್ತಾದರೂ ಓಂಕಾರ್ ಹೊರಗಡೆ ಬರದೇ ಇರೋದನ್ನು ನೋಡಿ, ಅಯ್ಯೋ ಇವನು ಅಲ್ಲೇ ನಿದ್ದೆ ಮಾಡ್ತಿದ್ದಾನೆ ಅನಿಸುತ್ತೆ ಅಂತ ಅಂದ್ಕೊಂಡು ಮತ್ತೆ ಆದಿ ಇದ್ದವನು ಓಂ ಬೇಗ ಬಾರೋ, ಟೈಮ್ ಆಗಿದೆ ಅಂತಾನೆ. ಆದರೆ ಬಾತ್ರೂಮಿಂದ ಯಾವುದೇ ರಿಪ್ಲೈ ಬರಲ್ಲ. ಆಗ ಆದಿ ಮತ್ತೆ ಡೋರ್ ಬಡಿದು ಓಂ, ಅಯ್ಯೋ ಮಾರಾಯ, ಟೈಮ್ ಆಗಿದೆ, ಬೇಗ ಬಾರೋ ಅಂತ ಕೂಗಾಡ್ತಾನೆ. ಅರೇ, ಸ್ನಾನ ಮಾಡ್ತಿದ್ದೀನಿ, ಸುಮ್ಮನೆ ಇರು ಆದಿ, ನಿದ್ದೆ ಮಾಡೋಕ್ಕಂತೂ ಬಿಡಲಿಲ್ಲ, ಅಟ್ಲೀಸ್ಟ್ ನೆಮ್ಮದಿಯಾಗಿ ಸ್ನಾನ ಮಾಡೋಕ್ಕಾದರೂ ಬಿಡು ಓಂಕಾರ್ ಕೋಪದಿಂದನೇ ಹೇಳ್ತಾನೆ. ಅಪ್ಪ ಪುಣ್ಯಾತ್ಮ, ಬೇಗ ಬಾರೋ, ಟೈಮ್ ಆಗ್ತಿದೆ, ನನಗೆ ಇವತ್ತು 10 ಗಂಟೆಗೆ ಒಂದು ಮೀಟಿಂಗ್ ಬೇರೆ ಇದೆ, ಆಗಲೇ ಟೈಮ್ ನೋಡಿದರೆ 8 ಗಂಟೆ ಆಗಿದೆ. ಆದಿ ಇರಿಟೇಟಾಗಿ ಹೇಳ್ತಾನೆ. ಸರಿ, 5 ನಿಮಿಷ ಬಂದೆ ಓಂಕಾರ್ ಜೋರಾಗಿ ಹೇಳ್ತಾನೆ. ನೀನು ಬರೋದು ಲೇಟ್ ಆಗುತ್ತೆ ಅನಿಸುತ್ತೆ, ನೀನು ನಿಧಾನಕ್ಕೆ ಬಾ, ನಾನು ಹೊರಡ್ತೀನಿ ಅಂತ ಆದಿ ಹೇಳಿದಾಗ, ಸರಿ ಹೋಗು, ಇದನ್ನು ಮೊದಲೇ ಮಾಡ್ಬೋದಿತ್ತಲ್ವ, ಸುಮ್ಮನೆ ನಂಗೆ ತಲೆ ತಿನ್ನೋದ್ರ ಬದಲು ಓಂಕಾರ್ ಬೈತಾನೆ. ಸರಿ ಆಯಿತು, ಬಾಯ್ ಅಂತ ಹೇಳಿ ಆದಿ ಹೊರಡ್ತಾನೆ. ಓಂಕಾರ್ ಸ್ನಾನ ಮಾಡಿಕೊಂಡು ಹೊರಗೆ ಬಂದು ಟೈಮ್ ನೋಡ್ತಾನೆ, 9 ಗಂಟೆ ಆಗಿದೆ. ಇಷ್ಟೊಂದು ಟೈಮ್ ಆಗೋಗಿದೆಯಲ್ವಾ ಅಂತ ಬೇಗ ಬೇಗ ತಿಂಡಿ ತಿಂದು ಶೂಟಿಂಗ್ ಸ್ಪಾಟಿಗೆ ಹೋಗ್ತಾನೆ. ಈ ಕಡೆ ಆದಿ ಅವನ ಕ್ಲೈಂಟ್ ಜೊತೆ ಇದ್ದ ಮೀಟಿಂಗ್ ಸಕ್ಸಸ್ ಆಗಿ ಮುಗಿಯುತ್ತೆ. ಅವನ ಕಂಪನಿಗೆ ಒಳ್ಳೆ ಪ್ರಾಫಿಟ್ ಆಗುವಂಥ ಹೊಸ ಪ್ರಾಜೆಕ್ಟ್ ಕೂಡ ಸಿಕ್ಕಿರುತ್ತೆ. ಅದ್ರ ಜೊತೆಗೆ ಅವನ ಕಂಪ್ನಿ ಬ್ರಾಂಚ್ಗಳನ್ನು ಬೇರೆ ಬೇರೆ ಸಿಟಿಗಳಲ್ಲಿ ಓಪನ್ ಮಾಡೋ ಪ್ರಪೋಸಲ್ಗೂ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿರುತ್ತೆ. ಅದೇ ಖುಷಿನಲ್ಲಿ ಆದಿ ಓಂಕಾರ್ಗೆ ಕಾಲ್ ಮಾಡ್ತಾನೆ. ಮಗ, ನಾನು ಎಕ್ಸ್ಪೆಕ್ಟ್ ಮಾಡಿದ ಒಂದು ಒಳ್ಳೆ ಪ್ರಾಜೆಕ್ಟು ಇವತ್ತು ನನ್ನ ಕಂಪನಿ ಬ್ಯಾಸ್ಕೆಟಿಗೆ ಬಂದು ಸೇರಿದೆ ಅಂತ ಖುಷಿಯಾಗಿ ಹೇಳ್ತಾನೆ. ಕಂಗ್ರಾಟ್ಸ್ ಮಚ್ಚ, ನೋಡಿ ಇವತ್ತು ಬೆಳಗ್ಗೆ ಸುಮ್ಮನೆ ಅಷ್ಟೊಂದು ಕಿರಿಕಿರಿ ಮಾಡ್ಕೊಂಡು ಹೋದೆ, ಇವಾಗ ನೋಡಿದರೆ ಒಳ್ಳೆಯದೇ ಆಗಿದೆ. ಎನಿವೇಸ್,
ನನಗಂತೂ ಜಾಸ್ತಿ ಖುಷಿ ಆಗ್ತಿದೆ ಅಂತ ಓಂಕಾರ್ ಖುಷಿಯಾಗಿ ಹೇಳ್ತಾನೆ. ಆಗ ಆದಿ, ಅರೆ ಇನ್ನೊಂದು ಗುಡ್ ನ್ಯೂಸ್ ಇದೆ ಮಚ್ಚ, ಏನದು ಗೆಸ್ ಮಾಡು ಅಂತ ಹೇಳ್ತಾನೆ. ಆಗ ಓಂಕಾರ್, ಅಯ್ಯೋ ಇವಾಗಂತೂ ನನಗೆ ಗೆಸ್ ಮಾಡೋಕ್ಕೆಲ್ಲ ಆಗಲ್ಲ, ಅಥವಾ ಯಾವುದ್ರ ಬಗ್ಗೆನೂ ಥಿಂಕ್ ಮಾಡೋಕ್ಕೂ ಆಗಲ್ಲ, ನಾನಂತೂ ಫುಲ್ ಖುಷಿಯಾಗಿದ್ದೀನಿ ಅಂತ ಹೇಳ್ತಾನೆ. ಆಗ ಆದಿ, ಸರಿ ಬಿಡು ನಾನೇ ಹೇಳ್ತೀನಿ. ಆ್ಯಕ್ಚುಲಿ ಏನಂದರೆ, ನಾನು ತುಂಬ ದಿನಗಳಿಂದ ಹೇಳ್ತಿದ್ದೆ ಅಲ್ವಾ, ನನ್ನ ಕಂಪ್ನಿನ ಎಲ್ಲ ಕಡೆ ಎಸ್ಟಾಬ್ಲಿಷ್ ಮಾಡಬೇಕು ಅಂತ. ಅದಕ್ಕೂ ಒಳ್ಳೆ ಲೊಕೇಶನ್ ಸಿಕ್ಕಿದೆ, ಜೊತೆಗೆ ಬೋರ್ಡ್ ಮೆಂಬರ್ಸ್ ಕಡೆಯಿಂದನೂ ಪಾಸಿಟಿವ್ ರೆಸ್ಪಾನ್ಸ್ ಸಿಕ್ಕಿದೆ ಅಂತ ಹೇಳುವಾಗ ಆದಿ ವಾಯ್ಸ್ ತುಂಬಾ ಖುಷಿ ಮತ್ತು ಎಕ್ಸೈಟ್ಮೆಂಟಿಂದ ತುಂಬಿರುತ್ತೆ. ಏನು ಮಚ್ಚಾ ಇವತ್ತು ಡಬಲ್ ಗುಡ್ ನ್ಯೂಸು. ಓಂಕಾರ್ ಅಂತೂ ಆದಿಗಿಂತನೂ ಜಾಸ್ತಿ ಖುಷಿಯಾಗಿರ್ತಾನೆ. ಓಂ, ನಾನಿವಾಗ ಆಫೀಸಿಗೆ ಹೋಗ್ತಿದ್ದೀನಿ, ಆದಷ್ಟು ಬೇಗ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಸಂಜೆ ಬರ್ತೀನಿ, ಇವತ್ತು ನೈಟೆಲ್ಲ ಫುಲ್ ಪಾರ್ಟಿ ಮಾಡೋಣ ಅಂತ ಹೇಳ್ತಾನೆ. ಅದಕ್ಕೆ ಓಂಕಾರ್ ಕೂಡ, ಮಗ ಇವತ್ತು ನೈಟ್ ಫುಲ್ ಪಾರ್ಟಿ ಮಾಡೋಣ, ಅದು ಎಷ್ಟಾದರೂ ಖರ್ಚಾಗಲಿ ಅಂತ ಓಂಕಾರ್ ಎಕ್ಸೈಟಾಗಿ ಹೇಳ್ತಾನೆ. ಒಟ್ಟಿಗೆ ಕಳೆದಂಥ ಸಮಯದಿಂದ ಆದಿ, ಓಂಕಾರ್ ಮತ್ತು ಈಶಾನಿಯ ನಡುವೆ ಒಂದು ಸ್ನೇಹ ಭಾವ ಮೂಡಿರುತ್ತೆ. ಅದೇ ಸಲುಗೆಯಿಂದ ಆದಿ ಅವನ ಆಫೀಸಿಂದ ಈಶಾನಿಗೂ ಕಾಲ್ ಮಾಡ್ತಾನೆ. ಈಶಾನಿ, ನೀವು ಆಫೀಸಿಂದ ಹೊರಡುವಾಗ ನಂಗೆ ಕಾಲ್ ಮಾಡ್ತೀರಾ, ನಿಮ್ಮ ಹತ್ರ ಸ್ವಲ್ಪ ಮಾತಾಡೋಕ್ಕಿದೆ. ಆದಿ ಸಣ್ಣ ವಾಯ್ಸಲ್ಲಿ ಮಾತಾಡ್ತಾನೆ. ಏನಾದರೂ ಎಮರ್ಜೆನ್ಸಿನಾ, ಏನಾಯಿತು ಹೇಳಿ, ಈಶಾನಿ ಗಾಬರಿಯಿಂದ ಕೇಳ್ತಾಳೆ. ಎಮರ್ಜೆನ್ಸಿ ಏನಿಲ್ಲ, ಸಂಜೆ ಸಿಗಿ ಹೇಳ್ತೀನಿ ಅಂತ ಹೇಳ್ತಾನೆ ಆದಿ. ಅದಕ್ಕೆ ಈಶಾನಿ, ಓಕೆ ಸಂಜೆ ನನ್ನ ವರ್ಕ್ ಮುಗಿದ ತಕ್ಷಣ ನಿಮ್ಗೆ ಕಾಲ್ ಮಾಡ್ತೀನಿ ಅಂತ ಹೇಳಿ ಕಾಲ್ ಡಿಸ್ಕನೆಕ್ಟ್ ಮಾಡ್ತಾಳೆ. ಆದಿ ಕೂಡ, ಸರಿ ಈಶಾನಿ ನಾನು ವೆಯ್ಟ್ ಮಾಡ್ತಿರ್ತೀನಿ ಅಂತ ಹೇಳಿ ಫೋನ್ ಇಡ್ತಾನೆ. ಏನು ವಿಷಯ ಇರ್ಬೋದು, ಇರಲಿ ಸಂಜೆ ಗೊತ್ತಾಗುತ್ತೆ ಅಲ್ವಾ ಅಂತ ಈಶಾನಿ ಅದ್ರ ಬಗ್ಗೆ ಹೆಚ್ಚು ಯೋಚನೆ ಮಾಡೋಕ್ಕೋಗಲ್ಲ. ಅಷ್ಟಕ್ಕೂ ಅವಳಿಗೆ ಯೋಚನೆ ಮಾಡೋ ಅಷ್ಟು ಟೈಮ್ ಕೂಡ ಇರೋಲ್ಲ. ಸಂಜೆ 5:15 ಆಗುತ್ತೆ. ಈಶಾನಿ ಆದಿಗೆ ಕಾಲ್ ಮಾಡ್ತಾಳೆ. ಹಲೋ ಆದಿ. ಈಶಾನಿ ಎಲ್ಲಿದ್ದೀರಾ, ನಾನು ಇವಾಗ ತಾನೇ ಆಫೀಸಿಂದ ಹೊರಗೆ ಬಂದೆ ಅಂತ ಹೇಳ್ತಾಳೆ. ಅದಕ್ಕೆ ಆದಿ, ಓ ಹೌದಾ, ಒಂದು 5 ನಿಮಿಷ ನಾನು ನಿಮ್ಮ ಕಂಪ್ನಿ ಹತ್ರನೇ ಇದ್ದೀನಿ, ನೀವು ಅಲ್ಲೇ ಇರಿ ಅಂತ ಹೇಳಿ ಫೋನ್ ಇಡ್ತಾನೆ. ಸರಿ ಬನ್ನಿ ಅಂತ ಹೇಳಿದ ಈಶಾನಿ ಅಲ್ಲೇ ಇದ್ದ ಸ್ನ್ಯಾಕ್ಸ್ ಬಾರಲ್ಲಿ ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇರ್ತಾಳೆ. ಆವಾಗ ಅಲ್ಲಿಗೊಂದು ಕಾರ್ ಬಂದು ನಿಲ್ಲುತ್ತೆ. ಯಾರೋ ಸ್ಟ್ರೇಂಜರ್ ಇರ್ಬೋದು ಅಂತ ನಿರ್ಲಕ್ಷ್ಯ ಮಾಡ್ತಾಳೆ. ಈಶಾನಿ ಅಂತ ಕರೀತಾರೆ. ಯಾರದು ಅಂತ ಆ ಕಾರ್ ಕಡೆ ತಿರುಗ್ತಾಳೆ. ಆದಿ ಆ ಕಾರಿಂದ ಕೆಳಗಿಳಿದು ಈಶಾನಿ ಅಂತ ಅವನ ಕೈನ ಸ್ವಲ್ಪ ಮೇಲೆ ಎತ್ತಿ ಸನ್ನೆ ಮಾಡ್ತಾನೆ. ಬನ್ನಿ ಅಂತ ಕರೆದು ಕಾರ್ನ ಮುಂದಿನ ಸೀಟ್ ಡೋರ್ನ ಓಪನ್ ಮಾಡ್ತಾನೆ. ಕತೆ ಏನೋ ಮುಂದುವರಿಯುತ್ತೆ, ಆದರೆ ಈಗ ಬಹುಶಃ ನಿಮಗೆ ಕೆಲವು ಕುತೂಹಲಗಳು ಇರ್ಬೋದು. ಮೊದಲೆಲ್ಲ ಓಂಕಾರ್ ಮಾತ್ರ ಬಂದು ಈಶಾನಿನ ಮೀಟ್ ಮಾಡ್ತಿದ್ದ, ಆದರೆ ಈ ಸಲ ಓಂಕಾರ್ ಬಂದಿಲ್ಲ, ಬದಲಾಗಿ ಆದಿ ಮಾತ್ರ ಬಂದಿದ್ದಾನೆ. ಆದಿ ಕಾರ್ ಡೋರ್ ಓಪನ್ ಮಾಡಿ ಬನ್ನಿ ಸ್ವಲ್ಪ ಮಾತಾಡಬೇಕು ಅಂತ ಹೇಳುವಾಗ ಈಶಾನಿ ಹೇಗೆ ರಿಯಾಕ್ಟ್ ಮಾಡ್ತಾಳೆ ತಿಳ್ಕೊಳ್ಳೋಣ ನೆಕ್ಸ್ಟ್ ಎಪಿಸೋಡ್ನಲ್ಲಿ. ನಿಮಗೆ ಈ ಎಪಿಸೋಡ್ ಇಷ್ಟ ಆದರೆ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಫಿಕ್ಷನ್ಸ್ನ ಎಂಜಾಯ್ ಮಾಡೋ ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡಿ. ಸಿಗೋಣ ನೆಕ್ಸ್ಟ್ ಎಪಿಸೋಡ್ನಲ್ಲಿ. ಧನ್ಯವಾದಗಳು.